ಅನಾರೋಗ್ಯ ಇದ್ದವರು ಆಸ್ಪತ್ರೆಗೆ ಹೋಗಿ ಗುಣಮುಖರಾಗ್ತಾರೆ. ಆದರೆ ಆಸ್ಪತ್ರೆನೇ ಅನಾರೋಗ್ಯದ ಪರಿಸ್ಥಿತಿ ಆಗ್ಬಿಟ್ರೆ ಹೇಗೆ? ಅದಕ್ಕೆ ಸಾಕ್ಷಿ ಎನ್ನುವಂತಿದೆ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡಿ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆಯ ಆಗರದ ಬಗ್ಗೆ ವರದಿ ಬಿತ್ತರಿಸಿದೆ. ಶುದ್ಧತೆಯಿಂದಿರಬೇಕಾಗಿದ್ದಂತಹ ಜಾಗದಲ್ಲಿ ಅಶುದ್ಧತೆ ತಾಂಡವವಾಡ್ತಾ ಇದೆ. ಅಂದ್ರೆ ಕಬ್ಬೆದ್ದು ನಾರ್ತಾ ಇದೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ಆಸ್ಪತ್ರೆಯ ಆವರಣದಲ್ಲೇ ಮೆಡಿಕಲ್ ವೇಸ್ಟೇಜ್ ಅನ್ನ ಹಾಕಲಾಗಿದೆ. ಅಲ್ಲಲ್ಲಿ ಗೋಡೆಗಳನ್ನ ನೋಡಿದ್ರೆ ಬರೀ ಗುಟ್ಕಾ ಕಲೆಗಳೇ ಕಾಣಿಸ್ತವೆ, ಹರಿದ ಹಾಸಿಗೆ. ಆಸ್ಪತ್ರೆ ವರಾಂಡದಲ್ಲಿ ಚರಂಡಿ ನೀರು ಸಂಗ್ರಹವಾಗಿದೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಇದೇನು ಆಸ್ಪತ್ರೆನ ಏನು ಅನ್ನುವಂಥ ಪ್ರಶ್ನೆ. ಮೂಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿದೆ. ರಿಪಬ್ಲಿಕ್ ಕನ್ನಡ ಇದ್ರ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲ ಅವ್ಯವಸ್ಥೆ ಬಯಲಾಗ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಕಣ್ಣಿದ್ದು ಜಿಮ್ಸ್ ಆಡಳಿತ ಮಂಡಳಿ ಕುರುಡರಂತೆ ವರ್ತಿಸ್ತಾ ಇದೆಯಾ? ಇದೆಲ್ಲ ಕಾಣಿಸ್ತಾ ಇಲ್ವಾ ಅಥವಾ ನೋಡಿನೂ ಸುಮ್ಮನಾಗಿದೆಯಾ ಗೊತ್ತಾಗ್ತಾ ಇಲ್ಲ. ವೈದ್ಯಕೀಯ ಸಚಿವರನ್ನ ಕೇಳಿದ್ರೆ ಜಿಮ್ಸ್ ಆಸ್ಪತ್ರೆಯ ಬಡಾಯಿ ಕೊಚ್ಕೊಳ್ತಾರೆ. ತಾಯಿ ಮಕ್ಕಳ ಆಸ್ಪತ್ರೆಗೆ ಕೇಂದ್ರ ಸರ್ಕಾರ ನಂಬರ್ 1 ಆಸ್ಪತ್ರೆ ಅಂತ ಬೇರೆ ಪುರಸ್ಕಾರ ಕೊಟ್ಟಿದೆ. ಇದ್ರ ಬಗ್ಗೆ ಬಡಾಯಿ ಕೂಡ ಕೊಚ್ಕೊಳ್ತಾರೆ. ಆದರೆ ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ ರಿಪಬ್ಲಿಕ್ ಕನ್ನಡ. ಇದ್ರ ಬಗ್ಗೆ ಓಂ ಪ್ರಕಾಶ್ ಮುನ್ನೂರು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ತವರು ಜಿಲ್ಲೆಯಲ್ಲೇ ಆಸ್ಪತ್ರೆಗಳು ಅನಾರೋಗ್ಯ ಪೀಡಿತರಾಗಿರುವಂಥ ಒಂದು ದೃಶ್ಯ ಕಂಡು ಬರ್ತಾ ಇರುವಂಥದ್ದು. ಕಲಬುರಗಿಯ ಏನು ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆ ಇವತ್ತು ಗಬ್ಬೆದ್ದು ನಾರ್ತಾ ಇದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ಳದೆ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿಯ ತಾಯಿ ಮಕ್ಕಳ ಹೆರಿಗೆ ಆಸ್ಪತ್ರೆಯಲ್ಲಿ ಇರುವಂಥದ್ದು. ಇಲ್ಲಿ ಯಾವ ರೀತಿಯಾದಂಥ ದೃಶ್ಯ ಕಂಡು ಬರ್ತಾ ಇದೆ ಅಂತೇಳಿ ನೋಡಿ. ಸಾಕಷ್ಟು ಜನ ಪ್ರತಿನಿತ್ಯ ಏನು ಈ ಒಂದು ತಾಯಿ ಮಕ್ಕಳ ಹೆರಿಗೆ ಆಸ್ಪತ್ರೆಗೆ ಬಂದು ಹೆರಿಗೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಆದರೆ ಯಾವುದೇ ರೀತಿಯಾದಂಥ ಕ್ಲೀನ್ನೆಸ್ ಮೇಂಟೈನ್ ಆಗದೆ ಇರುವಂಥದ್ದು ಕೂಡ ಸಂಪೂರ್ಣವಾಗಿ ಕಂಡು ಬರ್ತಾ ಇರುವಂಥದ್ದು. ಈಗಾಗಲೇ ಅಲ್ಲಿ ಒಂದು ಸಿಂಟೆಕ್ಸ್ ಇದೆ. ಆ ಸಿಂಟೆಕ್ಸ್ನಲ್ಲಿ ಬೇರೆ ಬೇರೆ ರೀತಿಯಾದಂಥ ಎಲ್ಲ ರೀತಿಯಾದಂಥ ವೇಸ್ಟನ್ನು ತಂದು ಹಾಕಿರುವಂಥದ್ದು. ಇನ್ನು ಈ ಭಾಗದಲ್ಲಿ ನೋಡ್ತಾ ಹೋಗೋದಾದರೆ ಸಾಕಷ್ಟು ಜನ ಏನು ರೋಗಿಗಳು ಈ ಒಂದು ಆಸ್ಪತ್ರೆಗೆ ಪ್ರತಿನಿತ್ಯ ಬರ್ತಾರೆ. ಹಾಗೆ ಬರುವಂಥ ರೋಗಿಗಳಿಗೆ ಕ್ಲೀನ್ನೆಸ್ಸನ್ನು ಇರಬೇಕಾಗುತ್ತೆ. ಆದರೆ ಇಲ್ಲಿ ನೋಡಿದರೆ ಎಲ್ಲ ರೀತಿಯಾದಂಥ ಗುಟ್ಕಾವನ್ನು ಏನು ತಿಂದು ಉಗುಳಿ ಬಿಸಾಕಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಸರ್ವೇ ಸಾಮಾನ್ಯವಾಗಿ ಇಡೀ ಆಸ್ಪತ್ರೆಯ ತುಂಬೆಲ್ಲ ಏನು ಗಬ್ಬೆದ್ದು ನಾರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನು ಆಸ್ಪತ್ರೆಯ ಒಳಭಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂದರೆ ಇಲ್ಲಿ ಸಂಪೂರ್ಣವಾಗಿ ಏನು ವೈದ್ಯಕೀಯ ವೇಸ್ಟೇಜ್ ಏನಿದೆ ಅದೆಲ್ಲವೂ ಕೂಡ ಇಲ್ಲೇ ತಂದು ಬಿಸಾಕ್ತಾ ಇರುವಂಥ ದೃಶ್ಯ ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಆಸ್ಪತ್ರೆ ಅಂದರೆ ಕ್ಲೀನ್ನೆಸ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಸಾಕಷ್ಟು ಜನ ಏನು ರೋಗಿಗಳು ಬಡವರು ಬೇರೆ ಬೇರೆ ಕಡೆಯಿಂದ ಬಂದು ಟ್ರೀಟ್ಮೆಂಟನ್ನು ಪಡಿತಾರೆ. ಆದರೆ ಇಲ್ಲಿ ಆಸ್ಪತ್ರೆ ಹೇಗಿದೆ ಅಂತೇಳಿ ನೋಡ್ತಾ ಹೋಗೋದಾದರೆ ಈ ಒಂದು ಆಸ್ಪತ್ರೆಗೆ ಬಂದರೆ ರೋಗಿಗಳಿಗೆ ವಾಪಸ್ ರೋಗ ತಗುಲಿಸ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಮೆಡಿಕಲ್ ವೇಸ್ಟೇಜನ್ನು ತಂದು ಬಿಸಾಕಿರುವಂಥದ್ದು. ಜೊತೆಗೆ ಇಲ್ಲಿ ತಾಯಿ ಹೆರಿಗೆ ಆದ ನಂತರ ಏನು ಆ ರಕ್ತಸಿಕ್ತ ಕಲೆಗಳೇನಿದೆ ಅದೆಲ್ಲವೂ ಕೂಡ ತಂದು ಇಲ್ಲೇ ಬಿಸಾಕಿರುವಂಥ ಒಂದು ದುಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ದೊಡ್ಡ ಮಟ್ಟದ ಚರಂಡಿ ನಿರ್ಮಾಣವಾಗಿರುವಂಥದ್ದು. ಅಲ್ಲೇ ಮೆಡಿಕಲ್ ವೇಸ್ಟೇಜು, ಪ್ಲಾಸ್ಟಿಕ್ ವೇಸ್ಟೇಜ್ ಈ ರೀತಿಯಾದಂಥ ದೃಶ್ಯ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂಥದ್ದು. ಜನರು ಕೂಡ ಏನು ಇಲ್ಲಿ ಬರುವಂಥವರು ಜನ ಇದೇ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಪ್ರತಿನಿತ್ಯ ಓಡಾಡುವಂಥ ಒಂದು ದುಸ್ಥಿತಿ ಕೂಡ ಇಲ್ಲಿನ ಜನರಿಗೆ ಬಂದಿರುವಂಥದ್ದು. ರೋಗಿಗಳು ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಆದರೆ ಇಲ್ಲಿ ನೋಡಿದರೆ ವಾಪಸ್ ಅವರು ರೋಗ ರುಜಿನಗಳಿಂದ ಬಳಲುವಂಥ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥದ್ದು. ಇನ್ನು ಗಬ್ಬೆದ್ದು ನಾರ್ತಾ ಇದೆ ಅನ್ನೋಂಥದ್ದು ನೋಡಿದ್ರೆ ಗೊತ್ತಾಗುತ್ತೆ. ಬಹುಶಃ ಇಂಥ ಒಂದು ಆಸ್ಪತ್ರೆ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಕಂಡುಬರೋದಿಲ್ಲ. ಯಾಕಂತಂದರೆ ಎಲ್ಲೆಂದರಲ್ಲಿ ಏನು ಗಬ್ಬೆದ್ದು ನಾರ್ತಾ ಇರುವಂಥದ್ದು ಸಾಕಷ್ಟು ಏನು ಮೆಡಿಕಲ್ ವೇಸ್ಟೇಜು ಬೇರೆ ಬೇರೆ ರೀತಿಯಾದಂಥ ಕುಟುಕಗಳನ್ನು ತಿಂದು ಬಿಸಾಕಿರುವಂಥ ಇಂಥ ದೃಶ್ಯಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.